Hi guys, welcome back to my YouTube channel that is Swapna's Tutorial. So ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BCA ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಒಂದು ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು ಯಾವುದು ಅಂದರೆ ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್ ಅಂತ ಹೇಳಿ. ಸೊ ಇದನ್ನು ಬರ್ತಿರೋದು ಡೈಲನ್ ಥಾಮಸ್ ಅವರು. ಸೊ ಇವಾಗ ನಾವು ಡೈರೆಕ್ಟ್ ಲೆಸನ್ಗೆ ಹೋಗೋಕ್ಕಿಂತ ಮುಂಚೆ ಪೊಯಮ್ ಯಾವ ಬೇಸಿಸ್ ಮೇಲಿದೆ ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಳ್ಳೋಣ, ಓಕೆನಾ. ಸೊ ಈ ಒಂದು ಪೊಯಮ್ ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್ ಅನ್ನೋದು ಡೈಲನ್ ಥಾಮಸ್ ಅವ್ರು ಬರ್ದಿರೋದಲ್ವಾ. ಸೊ ಈ ಒಂದು ಪೊಯಮ್ ಬೇಸಿಕ್ಲಿ ಯಾವುದು ಅಂದರೆ ಇವರ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಸೊ ಇವರ ಒಂದು ಫಾದರ್ ಬಂದುಬಿಟ್ಟು 15th ಡಿಸೆಂಬರ್ 1952 ಅಲ್ಲಿ ಡೆತ್ ಆಗ್ತಾರೆ, ಆಯಿತಾ. ಸೊ ಇವರು ಅವ್ರ ಅಪ್ಪಂಗೆ ಏನೇನೆಲ್ಲ ಹೇಳ್ತಾರೆ ಅಂದರೆ ಇವಾಗ ಡೆತ್ ಅನ್ನೋದು ಅಥವಾ ಸಾವು ಅನ್ನೋದನ್ನ ನಾವು ಈಸಿಯಾಗಿ ಯಾವತ್ತೂ ಅಕ್ಸೆಪ್ಟ್ ಮಾಡಬಾರ್ದು ಅಂತ ಅವ್ರ ಅಪ್ಪಂಗೆ ಹೇಳ್ತಿರ್ತಾರೆ. ಯಾಕೆ ಅಂದರೆ ಇವಾಗ ಡೆತ್ ಅನ್ನೋದು ಯಾವ ರೀತಿ ಅಂದರೆ ಅದು ತಾನಾಗಿ ತಾನೇ ಬರಬೇಕೇ ಹೊರತು ಯಾರೂ ಕೂಡ ನಾವು ಏನೇ ಇವಾಗ ಏನೋ ಇಶ್ಯೂಸ್ ಆಯಿತು ಅಂದ ತಕ್ಷಣ ಡೆತ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲ ಸಾವು ಅಂದ ತಕ್ಷಣ. ಸೊ ಅವರೇ ಹೇಳ್ತಾರೆ ಏನು ಅಂದರೆ ಈ ಒಂದು ಸಾವು ಅನ್ನೋದನ್ನ ನಾವು ಸ್ಟ್ರೆಂತ್ ಆ್ಯಂಡ್ ಪ್ಯಾಷನ್ ಆಗಿ ನಾವು ಹೋರಾಡಬೇಕು. ಇವಾಗ ಸಾವು ಬಂದಿದ ತಕ್ಷಣ ನಾವು ಅದು ಸಾವು ತಾನಾಗಿ ತಾನೇ ಬಂದರೆ ಅದನ್ನು ನಾವು ಸ್ವೀಕರಿಸ್ಬೇಕೇ ಹೊರತು ನಮಗೆ ನಾವೇ ಏನಾದ್ರು ಮಾಡ್ಕೊಳ್ಳೋದು ಅಥವಾ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಡೆತ್ನ ಅದನ್ನು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ, ಓಕೆನಾ. ಹಾಗೆ ಇಲ್ಲಿ ಒಂದು ಪವರ್ಫುಲ್ ಇಮೇಜಸ್ ಮತ್ತು ಲೈಟ್ ಆ್ಯಂಡ್ ಡಾರ್ಕ್ನೆಸ್ನ ಪೊಯಮಲ್ಲಿ ಹೇಳ್ತಾ ಹೋಗಿದ್ದಾರೆ, ಆಯಿತಾ. ಲೈಟ್ ಅನ್ನೋದು ಒಂದು ಲೈಫ್ ಆ್ಯಂಡ್ ಡಾರ್ಕ್ನೆಸ್ ಅನ್ನೋದು ಒಂದು ಡೆತ್, ಆಯಿತಾ. ಇದನ್ನು ಅವ್ರ ಅಪ್ಪಂಗೆ ಯಾವ ರೀತಿ ಕನ್ವೆ ಮಾಡ್ತಿದ್ದಾರೆ ಅನ್ನೋದೇ ಈ ಒಂದು ಪೊಯಮಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಈ ಪೊಯಮ್ ಬಂದುಬಿಟ್ಟು ಸ್ಟ್ಯಾನ್ಸಾ ವೈಸ್ ಕೊಟ್ಟಿದ್ದಾರೆ. ಇವಾಗ ನಾವು ಡೈರೆಕ್ಟಾಗಿ ಪೊಯಮ್ಗೆ ಹೋಗೋಣ. ಫಸ್ಟ್ ಸ್ಟ್ಯಾನ್ಸಾ ನಾವು ನೋಡೋದಾದರೆ ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್, ಓಲ್ಡ್ ಏಜ್ ಶುಡ್ ಬರ್ನ್ ಆ್ಯಂಡ್ ರೇವ್ ಅಟ್ ದ ಕ್ಲೋಸ್ ಆಫ್ ಡೇ, ರೇಜ್ ಅಗೇನ್ಸ್ಟ್ ದ ಡೈಯಿಂಗ್ ಆಫ್ ದಿ ಲೈಟ್. ಸೊ ಫಸ್ಟ್ ಸ್ಟ್ಯಾನ್ಸಾ ಇಲ್ಲಿ ಏನು ಹೇಳ್ತಿರೋದು ಅಂದರೆ ನಾವು ನೋಡೋದಾದರೆ ಗುಡ್ ನೈಟ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಸೊ ಗುಡ್ ನೈಟ್ ಅಂದರೆ ಏನು ಅಂದರೆ ಡೆತ್ ಅಂತ ಹೇಳಿ ಅರ್ಥ. ರೇಜ್ ಅಂದರೆ ಇಲ್ಲಿ ಒಂದು ಗ್ರೇಟ್ ಫೋರ್ಸ್ ಅಥವಾ ಫೈಟಿಂಗ್ ಟುವರ್ಡ್ಸ್ ಡೆಡ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಫಸ್ಟ್ ಸ್ಟ್ಯಾನ್ಸದಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ ಯಾರೇ ಆಗಿರಲಿ ಒಂದು ಡೆತ್ ಅನ್ನೋದನ್ನ ಈಸಿ ಆಗಿರಲಿ ಅಥವಾ ಕ್ವಿಕ್ಲಿ ಆಗಿರಲಿ ಅಕ್ಸೆಪ್ಟ್ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ, ಓಕೆನಾ. ಸೊ ಅಲ್ಲಿರೋವಂಥ ಪೀಪಲ್ಗೆ ಹೇಳ್ತಿದ್ದಾರೆ ಡೆತ್ನ ಈಸಿ ಅಥವಾ ಕ್ವೈಟ್ಲಿ ಅಕ್ಸೆಪ್ಟ್ ಮಾಡಬೇಡಿ ಅಂತ ಹೇಳ್ತಿರೋದು. ಅದು ನಮಗೆ ಎಷ್ಟೇ ಏಜ್ ಆಗಿರಲಿ ಅಥವಾ ಏನೇ ಆಗಿರಲಿ ಡೆತ್ ಅನ್ನೋದು ತಾನಾಗಿ ತಾನೇ ಬರಬೇಕೆ ಅಥವಾ ಪೀಸ್ಫುಲ್ಲಾಗಿ ಬರಬೇಕೇ ಹೊರತು ತಾನಾಗಿ ತಾನು ಅಕ್ಸೆಪ್ಟ್ ಮಾಡಬಾರ್ದು, ಯಾರು ಕೂಡ ಅಕ್ಸೆಪ್ಟ್ ಮಾಡಬಾರ್ದು ಅಂತ ಹೇಳಿ ಫಸ್ಟ್ ಸ್ಟ್ಯಾನ್ಸದಲ್ಲಿ ಹೇಳ್ತಿರೋದು, ಓಕೆನಾ. ಸೊ ಡೆತ್ ಅನ್ನೋದು ತಾನಾಗಿ ತಾನೇ ಬರಬೇಕೇ ಹೊರತು ನಾವೇನೇ ಅಥವಾ ಏನೋ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅಂತ ಇಲ್ಲಿ ಫಸ್ಟ್ ಸ್ಟ್ಯಾನ್ಸದಲ್ಲಿ ಹೇಳ್ತಿರೋದು. ಇನ್ನು ಸೆಕೆಂಡ್ ಸ್ಟ್ಯಾನ್ಸ ನಾವು ನೋಡೋದಾದರೆ ಸ್ಟ್ಯಾನ್ಸ ನಂಬರ್ 2, though wise man at their end, no dark is right, because their words had spoken no lighting day, do not go gentle into that good night. ಸೊ ಇಲ್ಲಿ ಸ್ಟ್ಯಾನ್ಸಾ ನಂಬರ್ 2 ಅಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದರೆ ವೈಸ್ ಮ್ಯಾನ್ ಅಂತ ಹೇಳಿದ್ದಾರೆ. ಸೊ ವೈಸ್ ಮ್ಯಾನ್ ಅಂದರೆ ಯಾರು ಅಂದರೆ ಯಾವ ಪರ್ಸನ್ನು ಲಾಂಗ್ ಲೈಫ್ ಆಗಿರ್ತಾರಲ್ಲ ಅವ್ರನ್ನ ನಾವು ವೈಸ್ ಮ್ಯಾನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಮತ್ತೆ ಡಾರ್ಕ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ, ಡಾರ್ಕ್ ಅಂದರೆ ಡೆತ್ ಅಂತ ಹೇಳಿ. ಸೊ ಈ ಒಂದು ಸ್ಟ್ಯಾನ್ಸಾದಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಥವಾ ವೈಸ್ ಮ್ಯಾನ್ಗೂ ಗೊತ್ತಿರುತ್ತೆ ಏನು ಅಂದರೆ ಡೆತ್ ಅನ್ನೋದು ಕಾಮನ್ ಅಂದರೆ ಒಂದು ನ್ಯಾಚುರಲ್ ಪಾರ್ಟ್ ಆಫ್ ದಿ ಲೈಫ್ ಅಂತ ಹೇಳಿ ಪ್ರತಿಯೊಬ್ಬ ಪರ್ಸನ್ಗೂ ಗೊತ್ತಿರುತ್ತೆ. ಅದು ಗೊತ್ತಿದ್ರೂ ಸಹ ನಾವು ಹೇಗೆ ಬದುಕಬೇಕು ಅಂದರೆ ನಾವು ಬದುಕೋಕ್ಕೋಸ್ಕರ ಫೈಟ್ ಮಾಡ್ತಾನೆ ಇರಬೇಕು ಟಿಲ್ ದ ಎಂಡ್. ನಾವು ಯಾವತ್ತೂ ಕೂಡ ಗಿವ್ ಅಪ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಅದೊಂದು ನ್ಯಾಚುರಲ್ ಪಾರ್ಟ್, ಎಲ್ಲರಿಗೂ ಗೊತ್ತಿದೆ ಡೆತ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ ವರ್ಡಲ್ಲಿ. ಬಟ್ ಏನು ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಯಾವತ್ತೂ ಕೂಡ ಛಲ ಬಿಡ್ದಂಗೆ ನಾವು ಫೈಟ್ ಮಾಡ್ತಾನೆ ಇರಬೇಕು, ಎಷ್ಟಾಗುತ್ತೋ ಅಷ್ಟು ಫೈಟ್ ಮಾಡಿ ಅಂತ ಹೇಳಿ ಇಲ್ಲಿ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಿದ್ದಾರೆ. ಸೊ ಇನ್ನು ನಾವು ಥರ್ಡ್ ಸ್ಟ್ಯಾನ್ಸ ನಾವು ನೋಡೋದಾದರೆ ಸ್ಟ್ಯಾನ್ಸ ನಂಬರ್ 3, good men, the last wave by crying how bright their frail deeds might have danced in a green bay, rage against the dying of the light. ಅಂದರೆ ಇಲ್ಲಿ ಥರ್ಡ್ ಸ್ಟ್ಯಾನ್ಸದಲ್ಲಿ ಇಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ ಗುಡ್ ಮೆನ್ ಅಂದರೆ ಯಾರು ಅಂದರೆ ಸೊ ಅವರ ಒಂದು ಪಾಸ್ಟ್ ಆ್ಯಕ್ಷನ್ಸಿಂದ ಇವಾಗ ಲೈಫ್ ಅನ್ನೋದು ಡೆತ್ಗೆ ಕನ್ವರ್ಟ್ ಆಗಿರುತ್ತೆ. ಸೊ ಅವರು ಏನು ಮಾಡ್ತಿರ್ತಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಸಾಯ್ತಾರೆ ಅಂತ. ಬಟ್ ಅವರು
ಇನ್ನೂ ಚಾನ್ಸಿಗೋಸ್ಕರ ಕಾಯ್ತಿರ್ತಾರೆ. ಏನು ಅಂದರೆ ಈಗ ನಾನು ಸಾಯಬಾರ್ದು, ಏನೇನೆಲ್ಲ ಆ್ಯಕ್ಷನ್ಸ್ ತೊಗೋಬೇಕು ಅದನ್ನೆಲ್ಲ ತೊಗೋಬೇಕು ಆ್ಯಂಡ್ ಫೈಟ್ ಮಾಡಬೇಕು ಅಂತ ಹೇಳಿ ಕಾಯ್ತಿರ್ತಾರೆ. ಸೊ ಇಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ, ಸೊ ನಮಗೆ ಏನೇ ಇಶ್ಯೂಸ್ ಇರಲಿ, ಏನೇ ಆಗಿರಲಿ, ನಾವೇನು ಮಾಡಬೇಕು ಅಂದರೆ ಫೈಟ್ ಮಾಡಬೇಕು. ಡೆತ್ ಅನ್ನೋದು ಕಾಮನ್ ಅಂತ ಗೊತ್ತಿದ್ರೂ ಕೂಡ ನಾವೇನು ಮಾಡಬೇಕು ಅಂದರೆ ಅದ್ರ ವಿರುದ್ಧ ನಾವು ಫೈಟ್ ಮಾಡಬೇಕು ಅಂತ ಇಲ್ಲಿ ಸ್ಟ್ಯಾನ್ಸಾ ನಂಬರ್ 3 ಹೇಳ್ತಾ ಹೋಗಿದ್ದಾರೆ. ಇನ್ನು ಸ್ಟ್ಯಾನ್ಸಾ ನಂಬರ್ 4 ನಾವು ನೋಡೋದಾದರೆ, ಸೊ ಫೋರ್ತ್ ಸ್ಟ್ಯಾನ್ಸಾ ವೈಲ್ಡ್ ಮ್ಯಾನ್ ಹೂ ಕಾಟ್ ಆ್ಯಂಡ್ ಸ್ಯಾಂಗ್ ದ ಸನ್ ಇನ್ ಫ್ಲೈಟ್ ಆ್ಯಂಡ್ ಲರ್ನ್ ಟೂ ಲೇಟ್ ದೇ ಗ್ರೀವ್ಡ್ ಇಟ್ ಆನ್ ಇಟ್ಸ್ ವೇ ಡು ನಾಟ್ ಗೋ ಜಂಟಲಿ ಇನ್ ಟು ದಟ್ ಗುಡ್ ನೈಟ್. ಅಂದರೆ ಇಲ್ಲಿ ವೈಲ್ಡ್ ಮ್ಯಾನ್ ಅಂದರೆ ಏನು ಅಂದರೆ ಕಾಡು ಮನುಷ್ಯರು ಅಂತ ಹೇಳಿ. ಸೊ ಕಾಡು ಮನುಷ್ಯರು ಏನು ಮಾಡ್ತಾರೆ ಅಂದರೆ ತುಂಬ ಸಾಹಸಗಳನ್ನೆಲ್ಲ ಮಾಡ್ತಾರೆ. ಆ ಸಾಹಸಗಳನ್ನೆಲ್ಲ ನೋಡಿದ ತಕ್ಷಣ ನಮ್ಮ ಮೈಯೆಲ್ಲ ಏನಾಗುತ್ತೆ ಅಂದರೆ ರೋಮಾಂಚನವಾಗುತ್ತಲ್ಲ. ಸೊ ಅವ್ರಿಗೆ ಎಷ್ಟೇ ಸಾಹಸ ಮಾಡಲಿ ಅವ್ರು ಆರಾಮ್ಸೆ ಬದುಕ್ತಿರ್ತಾರೆ. ಬಟ್ ಅವ್ರಿಗೆ ಒಂದಲ್ಲ ಒಂದು ಕಡೆ ರಿಯಲೈಸ್ ಆಗುತ್ತೆ ಏನು ಅಂದರೆ ನಾವು ಟೈಮ್ನ ವೇಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ರಿಯಲೈಸ್ ಆಗುತ್ತೆ. ಬಟ್ ಆದರೂ ಅವರು ಒಂದು ಡೆತ್ ಅಗೇನ್ಸ್ಟ್ ಅವರು ಯಾವಾಗಲೂ ಹೋರಾಟ ಮಾಡ್ತಾನೆ ಇರ್ತಾರಲ್ವಾ. ಸೊ ಇಲ್ಲಿ ಪೊಯೆಟ್ ಹೇಳ್ತಾರೆ ಏನು ಅಂದರೆ ಯಾವಾಗಲೂ ಕೂಡ ಒಂದು ಡೆತ್ ವಿರುದ್ಧ ಹೋರಾಡಿ ಅಂತ ಹೇಳಿ ಈ ಒಂದು ಫೋರ್ತ್ ಸ್ಟ್ಯಾನ್ಸಾದಲ್ಲಿ ಪೊಯೆಟ್ ಹೇಳ್ತಿರೋದು. ಇನ್ನು ಫಿಫ್ತ್ ಸ್ಟ್ಯಾನ್ಸಾ ನಾವು ನೋಡೋದಾದರೆ, ಗ್ರೇವ್ ಮೆನ್ ನಿಯರ್ ಡೆತ್ ಹೂ ಸಿ ವಿತ್ ಬ್ಲೈಂಡಿಂಗ್ ಸೈಟ್, ಬ್ಲೈಂಡ್ ಐಸ್ ಕುಡ್ ಬ್ರೇಸ್ ಲೈಕ್ ಮೆಟಫರ್ ಆ್ಯಂಡ್ ಬಿ ಗ್ರೇ, ರೇಜ್ ಅಗೇನ್ಸ್ಟ್ ದಿ ಡೈಯಿಂಗ್ ಆಫ್ ದಿ ಲೈಟ್. ಅಂದರೆ ಇಲ್ಲಿ ಫಿಫ್ತ್ ಸ್ಟ್ಯಾನ್ಸಾದಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ, ಇವಾಗ ಯಾರೋ ಒಬ್ಬ ಪರ್ಸನ್ನು ಅವರು ಡೆತ್ ಕ್ಲೋಸ್ ಇದ್ದಾರೆ ಅಂದ ತಕ್ಷಣ ಅವರು ಯೋಚನೆ ಮಾಡ್ತಾರೆ ಏನು ಅಂದರೆ ಅವ್ರ ಲೈಫ್ ಪೂರ್ತಿ ಅವ್ರಿಗೆ ಅದು ಭಯನೇ ಇಲ್ದಂಗೆ, ಹೇಗೋ ಕ್ಲಾರಿಟಿನೇ ಇಲ್ದಂಗೆ ಸ್ಪೆಂಡ್ ಮಾಡಿದ್ದಾರೆ. ಬಟ್ ಅವ್ರಿಗೇನಾಗುತ್ತೆ ಇವಾಗ ಅಂದರೆ ಅವ್ರಿಗೆ ಇಲ್ಲ, ನನ್ನ ಲೈಫ್ನ ಇನ್ನೂ ಫೇಸ್ ಮಾಡಬೇಕು, ಇನ್ನೂ ನನ್ನ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳಿ ಇಷ್ಟ ಆಗ್ತಿರುತ್ತೆ. ಅವ್ರು ಎಷ್ಟೇ ವೀಕ್ ಆಗಿರ್ಬೋದು, ಸಿಕ್ ಆಗಿರ್ಬೋದು, ಅಥವಾ ಬ್ಲೈಂಡ್ ಆಗಿರ್ಬೋದು, ಅವ್ರಿಗೂ ಒಂದು ಇನ್ನರ್ ಸ್ಪಿರಿಟ್ ಅನ್ನೋದಿರುತ್ತೆ. ಓಕೆನಾ, ಆ ಸ್ಪಿರಿಟಿಂದ ಅವ್ರಿಗೆ ಬದುಕಲೇಬೇಕು ಅಂತ ಹೇಳಿ ಅವ್ರಿಗೆ ತುಂಬ ಅಂದರೆ ತುಂಬ ಆಸಕ್ತಿ ಇರುತ್ತೆ. ಆ್ಯಂಡ್ ಇಲ್ಲಿ ಪೊಯೆಟ್ ಏನು ಕನ್ಕ್ಲೂಡ್ ಮಾಡ್ತಿರೋದು ಅಂದರೆ, ಅವರ ಒಂದು ಫಿಸಿಕಲ್ ಬಾಡಿ ಯಾವುದೇ ಪರಿಸ್ಥಿತಿಲಿರಲಿ ಅಥವಾ ಅವ್ರು ಏನೇ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇದ್ರೂ ಸಹ ಅವರು ಡೆತ್ ವಿರುದ್ಧ ನಾವು ಯಾವಾಗಲೂ ಹೋರಾಟ ಮಾಡಲೇಬೇಕು ಅಂತ ಹೇಳಿ ಫಿಫ್ತ್ ಸ್ಟ್ಯಾನ್ಸಾದಲ್ಲಿ ಹೇಳ್ತಿರೋದು. ಇನ್ನು ನೆಕ್ಸ್ಟ್ ಸ್ಟ್ಯಾನ್ಸಾ ಬಂದುಬಿಟ್ಟು ಸಿಕ್ಸ್ತ್ ಸ್ಟ್ಯಾನ್ಸಾ. ಇನ್ನು ನಾವು ಸಿಕ್ಸ್ತ್ ಸ್ಟ್ಯಾನ್ಸಾ ನಾವು ನೋಡೋದಾದರೆ, Stanza 6, and you, my father, here on the sad height, curse bless me now with your fear tears, I pray, do not go gentle into that good night, rage against the dying of the light. ಅಂದರೆ ಇಲ್ಲಿ ಸ್ಟ್ಯಾನ್ಸಾ ನಂಬರ್ 6 ಪೊಯೆಟ್ ಏನು ಹೇಳ್ತಿರೋದು ಅಂದರೆ, ಅವ್ರ ಅಪ್ಪ ಬಂದುಬಿಟ್ಟು ನೀನು ಸಾಯೋ ಸಿಚುವೇಷನಲ್ಲಿ ಇರ್ತಾರೆ, ಅಂದರೆ ಒಂದು ಡೆತ್ ಬೆಡ್ ಮೇಲೆ ಅವ್ರು ಮಲಗಿರ್ತಾರೆ ಆಯಿತಾ. ಇವರು ಪೊಯೆಟ್ ಆದವರು ಅವ್ರ ಅಪ್ಪಂಗೆ ಹೇಳ್ತಿರೋದು ಏನು ಅಂದರೆ, ನೀವು ಈ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಡೆತ್ ಅನ್ನೋದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವರಪ್ಪ ಆಲ್ರೆಡಿ ಒಂದು ಸ್ಟೇಜಲ್ಲಿ ಇರ್ತಾರೆ. ಆ ಸಾಯೋ ಸ್ಟೇಜಲ್ಲಿದ್ದಾಗ ಅವ್ರಿಗೆ ಅವಾಯ್ಡ್ ಮಾಡೋಕ್ಕಾಗಲ್ಲ, ಆದರೂ ಕೂಡ ನೀವು ಫೈಟ್ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇಲ್ಲಿ ಪೊಯೆಟ್ ಹಾಗೆ ಹೇಳ್ತಿರೋದು ಏನು ಅಂದರೆ, ಅವರ ಒಂದು ಎಮೋಷನ್ಸ್ ಆಗಿರ್ಬೋದು, ಫಾದರ್ ಟುವರ್ಡ್ಸ್ ಲವ್ ಆಗಿರ್ಬೋದು, ಅಥವಾ ಅವರ ಒಂದು ಅಟ್ರಾಕ್ಷನ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಪೊಯೆಟ್ ಇಲ್ಲಿ ಏನು ಹೇಳ್ತಿರೋದು ಅಂದರೆ, ಅಪ್ಪ ನಿನ್ನನ್ನು ಬ್ಲೆಸ್ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವ್ರಿಗೊಂದು ಕಡೆ ಏನು ಅಂದರೆ ಟಿಯರ್ ಇರುತ್ತೆ ಮುಖದಲ್ಲಿ ಭಯ ಇರುತ್ತೆ, ಒಂದು ಕಡೆ ಬೇಜಾರಿರುತ್ತೆ, ಪೂರ್ತಿ ಒಂದು ಎಮೋಷನ್ಸ್ ಎಲ್ಲ ಕವರ್ ಆಗಿರ್ತಾರೆ. ಆದರೂ ಕೂಡ ಹೇಳ್ತಿದ್ದಾರೆ, ನೀವು ನನ್ನ ಬ್ಲೆಸ್ ಮಾಡಿ, ನೀವು ಆದರೂ ಇವಾಗ ಏನು ಅಂದರೆ ಅಕ್ಸೆಪ್ಟ್ ಮಾಡ್ಕೋಬೇಡಿ, ಡೆತ್ನ ಪೀಸ್ಫುಲ್ಲಾಗಿ ಅಕ್ಸೆಪ್ಟ್ ಮಾಡಬೇಡಿ, ಫೈಟ್ ಮಾಡ್ತಾನೆ ಇರಿ. ಡೆತ್ ಅದು ತಾನಾಗಿ ತಾನು ಬಂದರೂ ಕೂಡ ನೀವು ಫೈಟ್ ಮಾಡ್ತಾನೆ ಇರಿಯಪ್ಪ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಹಾಗೆ ಇಲ್ಲಿ ಪೊಯೆಟ್ ಹೇಳ್ತಿರೋದು ಏನು ಅಂದರೆ, ಯಾವತ್ತೂ ಕೂಡ ಗಿವ್ ಅಪ್ ಮಾಡಬೇಡಿ. ಇವಾಗ ಯಾವುದೇ ಒಂದು ಸ್ಟೇಜಲ್ಲಿರಲಿ, ಯಾವಾಗಲೂ ಕೂಡ ನೀವು ಫೈಟ್ ಮಾಡ್ತಾನೆ ಇರಿ ಡೆತ್ ಟುವರ್ಡ್ಸ್. ಅಂದರೆ ಡೆತ್ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೂ ಕೂಡ ನೀವು ಫೈಟ್ ಮಾಡ್ತಾನೆ ಇರಿ, ಅಂಟಿಲ್ ಲಾಸ್ಟ್ವರೆಗೂ ಫೈಟ್ ಮಾಡ್ತಾನೆ ಇರಿ ಅಂತ ಇಲ್ಲಿ ಪೊಯೆಟ್ ಅವ್ರ ಅಪ್ಪಂಗೆ ಹೇಳ್ತಿದ್ದಾರೆ. ಇಲ್ಲಿಗೆ ಒಂದು ಪೊಯಮ್ ಕಂಪ್ಲೀಟ್ ಆಗುತ್ತೆ. ಬಟ್ ಇವರ ಒಂದು ಕನ್ಕ್ಲೂಷನ್ ಏನು ಅಂದರೆ, ಪೊಯೆಟ್ ಕನ್ಕ್ಲೂಷನ್ ಏನು ಅಂದರೆ, ಡೆತ್ ಅನ್ನೋದು ಯಾವಾಗಲೇ ಬರಲಿ ಅಥವಾ ಯಾವಾಗಲೇ ಇರಲಿ, ಸೊ ನೀವೇನು ಮಾಡಬೇಕು ಅಂದರೆ ಅಂಟಿಲ್ ದಿ ಲಾಸ್ಟ್ವರೆಗೂ ಫೈಟ್ ಮಾಡ್ತಾನೆ ಇರಬೇಕು ಅಂತ ಹೇಳಿ ಒಂದು ಮೆಸೇಜ್ ಅನ್ನೋದನ್ನ ಕೊಡ್ತಿದ್ದಾರೆ. ಓಕೆನಾ, ಸೊ ಇಲ್ಲಿಗೆ ಈ ಒಂದು ಪೊಯಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.